ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ನಡುವೆ ರಷ್ಯಾದ ತೈಲ ಖರೀದಿ ನೆಪ ಹೇಳ್ಕೊಂಡು ಸಂಬಂಧಗಳು ಹದಗೆಡ್ತಾ ಇರೋ ಸಂದರ್ಭದಲ್ಲೇ ರಷ್ಯಾ ಮತ್ತು ಅಮೆರಿಕಗಳ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಪರಸ್ಪರ ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಪುತಿನ್ ಅವರ ಜೊತೆ ನಡೆಯಲಿರುವ ಮೊದಲ ಭೇಟಿ ಇದು. ಈ ಸಂದರ್ಭದಲ್ಲೇ ರಷ್ಯಾ ಹಾಗೂ ಯುಕ್ರೇನ್ನ ಸಂಘರ್ಷಕ್ಕೊಂದು ಅಂತಿಮ ರೂಪವನ್ನು ಕೊಡುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಒತ್ತಾಯದ ಮೇರೆಗೆ ಈ ಭೇಟಿ ನಿಗದಿಗೊಳ್ತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಇಲಾಖೆಯ ಸಲಹೆಗಾರರು ಮತ್ತು ಪುತಿನ್ ಅವರ ಅತ್ಯಾಪ್ತ ಯೂರಿ ಯುಷಾಕೋವ್ ತಿಳಿಸಿದ್ದಾರೆ. ಹಾಗಾದ್ರೆ ಪುತಿನ್ ಹಾಗೂ ಟ್ರಂಪ್ ಭೇಟಿ ಜಾಗತಿಕ ವಿದ್ಯಮಾನಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ? ಅಮೆರಿಕ ರಷ್ಯಾ ನಡುವೆ ಒಂದು ಸ್ನೇಹ ಅಥವಾ ಸಂಬಂಧ ಸುಧಾರಣೆಯಂಥದ್ದೇನಾದರೂ ಆದರೆ ಭಾರತಕ್ಕಾಗುವ ಲಾಭ ಏನು, ಚೈನಾಗಾಗುವ ನಷ್ಟ ಏನು? ಈ ಭೇಟಿಯ ಹಿನ್ನೆಲೆಯಲ್ಲಿ ಕೂಡ ರಷ್ಯಾ ಅಮೆರಿಕಾಗೆ ಹೇಗೆ ತನ್ನ ತಾಕತ್ತನ್ನು ತೋರಿಸ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಕೂಡಲೇ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿಬಿಡೋ ಮಾತಾಡಿದ್ರು. ಆದರೆ ಅದು ಇದುವರೆಗೆ ಸಾಧ್ಯ ಆಗಿಲ್ಲ. ಯುದ್ಧ ನಿಲ್ಲಿಸೋದು ಬಿಡಿ, ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಅನ್ನೋ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಕೂಡ ಅಮೆರಿಕದ ಅಧ್ಯಕ್ಷರ ಮುಂದೆ ಉದ್ದಟತನವನ್ನು ತೋರಿಸಿ ಎದ್ದೋದ. ಇನ್ನು ಪುತಿನ್ ಪ್ರತಿ ಬಾರಿ ಯುದ್ಧ ನಿಲ್ಲಿಸೋ ಮಾತಾಡ್ತಲೇ ಯುಕ್ರೇನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಅವರನ್ನ ರಷ್ಯಾ ತುಂಬಾ ಜೋಕರ್ ತರ ನಡೆಸ್ಕೊಳ್ತಾ ಇದೆ. ಆದ್ರೂ ನೀವು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋಬೇಕು ಅಂದ್ರೆ ಸ್ವಲ್ಪ ಮಾನ ಮರ್ಯಾದೆ, ಈಗೋಗಳು, ಸ್ವಾಭಿಮಾನಗಳು ಇವೆಲ್ಲವನ್ನ ಪಕ್ಕಕ್ಕಿಡ್ಲೇಬೇಕಾಗತ್ತೆ. ಟ್ರಂಪ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಅಮೆರಿಕದ ಮಾತು ಕೇಳೋದಿಲ್ಲ ಅನ್ನೋದು ಖಚಿತವಾದ ನಂತರ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ, ರಷ್ಯಾದ ತೈಲ ಖರೀದಿಯನ್ನ ನೀವು ನಿಲ್ಲಿಸಿ ಅಂತ ಹೇಳೋದಕ್ಕೆ ಮತ್ತು ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹೆಚ್ಚು ಮಾಡೋ ಮೂಲಕ ಭಾರತದಿಂದ ರಷ್ಯಾದ ಮೇಲೆ ಒತ್ತಡವನ್ನ ಹೇರಿಸುವ ಒಂದು ಪ್ರಯತ್ನವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡಿದ್ರಾದ್ರೂ ಅದು ಅಂಥ ಫಲ ಕೊಡೋ ಹಾಗೇನು ಕಾಣಲಿಲ್ಲ. ಇನ್ನು ಅಮೆರಿಕ ರಷ್ಯಾ ಸಮೀಪಕ್ಕೆ ನ್ಯೂಕ್ಲಿಯರ್ ಸಬ್ಮರನ್ಗಳನ್ನ ಕಳುಹಿಸಿಕೊಡೋ ಮೂಲಕ ನಾವು ಯುದ್ಧಕ್ಕಿಳಿದು ಬಿಡ್ತೀವಿ ಅನ್ನೋ ಸಂದೇಶವನ್ನು ಕಳುಹಿಸಿ ಹೆದರಿಸುವ ಪ್ರಯತ್ನವನ್ನು ಮಾಡಿತು. ಆದ್ರೆ ಅಲ್ಲಿ ಕೂತಿರೋದು ಪುತಿನ್. ಅವ್ರ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರಲಿಲ್ಲ, ಬದಲಾಗಿ ನಾವು ಅದರಲ್ಲಿ ನಿಮಗಿಂತ ಏನೋ ಕಡಿಮೆ ಇಲ್ಲ, ನೀವು ಸಬ್ಮರಿನ್ ಕಳಿಸಿದ್ರೆ ನಾವು ಅವುಗಳನ್ನ ಹೊಡೆದು ಹಾಕೋದಕ್ಕೆ ಬೇಕಾದ ಮಿಸೈಲ್ಗಳನ್ನ ಸಿದ್ಧಪಡಿಸ್ತೀವಿ ಅನ್ನೋ ಹಾಗೆ ರಷ್ಯಾ ವರ್ತಿಸ್ತು. ರಷ್ಯಾದ ಗಡಿಗಳಿಗೆ ಸಮೀಪ ಅಮೆರಿಕದ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಬರ್ತಿದ್ದಂತೆ ರಷ್ಯಾ ಬೆಲಾರೂಸ್ ಅಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ನಿಯೋಜಿಸಿ ಆರ್ಕಟಿಕ್ ವಲಯದಲ್ಲಿ ಅಣ್ವಸ್ತ್ರಗಳನ್ನು ಮತ್ತು ಕ್ಷಿಪಣಿಗಳನ್ನು ಆಕ್ಟಿವ್ ಮಾಡಿ ಇಟ್ಕೊಳ್ತು. ಹಾಗೆ ಯುರೋಪಿಯನ್ ದೇಶಗಳ ಮೇಲೆ, ಅದರಲ್ಲೂ ನ್ಯಾಟೋ ದೇಶಗಳ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಹಾಗೆ ಯುರೋಪ್ನ ಗಡಿಯಲ್ಲಿ ತನ್ನ ಆಯುಧಗಳನ್ನ, ಮಿಸೈಲ್ಗಳನ್ನ ಜೋಡಿಸಿ ನಿಂತುಕೊಳ್ತು ರಷ್ಯಾ. ಇಷ್ಟಕ್ಕೆ ರಷ್ಯಾ ಸುಮ್ಮನಾಗಲಿಲ್ಲ. ಮೊನ್ನೆ ಚೈನಾ ಜೊತೆ ಸೇರಿ ಜಪಾನ್ ಸಮುದ್ರದಲ್ಲಿ ರಷ್ಯಾ ದೊಡ್ಡ ಮಟ್ಟದಲ್ಲಿ ಯುದ್ಧಾಭ್ಯಾಸವನ್ನು ಮಾಡಿದೆ. ಗೆಳೆಯರೆ, ರಷ್ಯಾಗೆ ಯುದ್ಧಾಭ್ಯಾಸಗಳು ಹೊಸವೇನಲ್ಲ. ಅವರು ವರ್ಷಕ್ಕೊಂದು 5-6 ಬಾರಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಬ್ಲಾಕ್ ಸಿಯಲ್ಲಿ, ಕ್ಯಾಸ್ಪಿಯನ್ ಸಮುದ್ರದಲ್ಲಿ, ಬಾಲ್ಟಿಕ್ ಸಮುದ್ರದಲ್ಲಿ ರಷ್ಯಾದ ಯುದ್ಧ ನೌಕೆಗಳು ಸಮರಾಭ್ಯಾಸದಲ್ಲಿ ತೊಡಗಿದ್ವು. ಇದನ್ನು ಎಲ್ಲ ದೇಶಗಳು ಆಗಾಗ ಮಾಡ್ತಲೇ ಇರುತ್ತವೆ. ಅದರಲ್ಲಿ ಅಂಥ ಯಾವ ಆಶ್ಚರ್ಯನೂ ಇಲ್ಲ. ಆದರೆ ಈ ಬಾರಿ ಜಪಾನ್ನ ಸಮುದ್ರದಲ್ಲಿ ರಷ್ಯಾ ಹಾಗೂ ಚೈನಾಗಳು ಮಾಡಿರೋ ಯುದ್ಧಾಭ್ಯಾಸ ಅಂತಾರಾಷ್ಟ್ರೀಯವಾಗಿ ಸುದ್ದಿ ಆಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ಅಲ್ಲಿ ರಷ್ಯಾ ತನ್ನ ನೌಕಾಪಡೆಗಳ ಜೊತೆ IL-38 ಆಂಟಿ ಸಬ್ಮರಿನ್ ಏರ್ ಕ್ರಾಫ್ಟ್ ಗಳನ್ನ ಬಳಕೆ ಮಾಡಿದೆ. ಹಾಗೆ ಚೈನಾ ಕೂಡ Y-8 ಏರ್ ಕ್ರಾಫ್ಟ್ಗಳು ಹಾಗೂ ಒಂದಷ್ಟು ಹೆಲಿಕಾಪ್ಟರ್ ಗಳನ್ನ ಇಲ್ಲಿ ನಿಯೋಜನೆ ಮಾಡಿದೆ. ಈ ಯುದ್ಧಾಭ್ಯಾಸದಲ್ಲಿ ವಿಶೇಷವಾಗಿ ಅವರು ಆಂಟಿ ಸಬ್ಮರಿನ್ ವಾರ್ಫೇರ್ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವು ಸಬ್ಮರಿನ್ ಗಳನ್ನ ಹೊಡೆದು ಹಾಕೋದಕ್ಕೆ ಶುರು ಮಾಡಿದ್ರೆ ಹೆಂಗ್ ಹೊಡಿತೀವಿ ಅನ್ನೋದನ್ನ ಅಲ್ಲಿ ಅವರು ತೋರಿಸ್ಕೊಂಡಿದ್ದಾರೆ. ಒಂದು ಸಬ್ಮರಿನ್ ಟಾರ್ಗೆಟ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಅಫ್ಕೋರ್ಸ್ ಅಮೆರಿಕದ ಸಬ್ಮರಿನ್ ಅಲ್ಲ ಅದು, ಆದ್ರೆ ಟಾರ್ಗೆಟ್ ಸಬ್ಮರಿನ್ ಅನ್ನ ಹೊಡೆಯೋ ಮೂಲಕ ನೀವು ಸಬ್ಮರಿನ್ಗಳನ್ನ ತಂದು ನಮ್ಮ ಗಡಿ ಸಮೀಪ ನಿಯೋಜನೆ ಮಾಡಿದ್ರೆ ಅವುಗಳನ್ನ ಹೊಡೆಯೋ ಶಕ್ತಿ ನಮಗಿದ್ದೇ ಇದೆ. 2 ಜಲಾಂತರ್ಗಾಮಿಗಳನ್ನ ನಿಲ್ಲಿಸಿ ನಮ್ಮನ್ನ ಹೆದರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸಂದೇಶವನ್ನ ಅಮೆರಿಕಾಗೆ ರಷ್ಯಾ ಇಲ್ಲಿ ಕಳುಹಿಸಿಕೊಟ್ಟಿದೆ. ಇನ್ನು ಅಮೆರಿಕಾಗೆ ರಷ್ಯಾದ ಬಗ್ಗೆ ನಾನಾ ರೀತಿಯ ಅನುಮಾನಗಳು, ಭಯಗಳು ಇದ್ದೇ ಇವೆ. ಯುಕ್ರೇನ್ ಯುದ್ಧ ಇನ್ನಷ್ಟು ಜೋರಾದ್ರೆ ನ್ಯಾಟೋ ದೇಶಗಳು ಈ ಯುದ್ಧದಲ್ಲಿ ಭಾಗಿಯಾಗಬೇಕಾಗಿ ಬಂದ್ರೆ ರಷ್ಯಾ ಎಲ್ಲಿ ಅಣ್ವಸ್ತ್ರಗಳನ್ನು, ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಬಳಕೆ ಮಾಡಿಬಿಡುತ್ತೋ ಅನ್ನೋ ಭಯ ಕೂಡ ಅಮೆರಿಕಾಗಿದ್ದೇ ಇದೆ. ಹೀಗಾಗಿ ರಷ್ಯಾ ಬೆಲಾರೂಸ್ ಅಲ್ಲಿ ಮತ್ತು ಆರ್ಕಟಿಕ್ ವಲಯದಲ್ಲಿ ಮಿಸೈಲ್ಗಳನ್ನ ಆಕ್ಟಿವ್ ಮಾಡಿದೆ ಅಂದ ಕೂಡಲೇ ಅಮೆರಿಕ ತನ್ನ ನ್ಯೂಕ್ಲಿಯರ್ ಸರ್ವೆಲೆನ್ಸ್ ವಿಮಾನ ಕಾನ್ಸ್ಟಂಟ್ ಫಿನಿಕ್ಸ್ ಅನ್ನ ಈ ಭಾಗದಲ್ಲಿ ಹಾರಿಸ್ತಾ ಇದೆ. ಇದು ಬೋಯಿಂಗ್ ನಿರ್ಮಿತ ವಿಮಾನ. C-135 ಸ್ಟ್ರಾಟೋಲಿಫ್ಟರ್ ಹೆಸರಿನ ಸೇನಾ ಸರಕು ಸಾಗಾಣಿಕೆ ವಿಮಾನವನ್ನ ಅಮೆರಿಕ ನ್ಯೂಕ್ಲಿಯರ್ ವೆಪನ್ಗಳನ್ನ ಸ್ನಿಫ್ ಮಾಡೋ ವಿಮಾನವಾಗಿ ಸಿದ್ಧಪಡಿಸಿಕೊಂಡು ಬಳಕೆ ಮಾಡ್ತಾ ಇದೆ. ಸಣ್ಣ ಚೌಕಟ್ಟನ್ನು ಹೊಂದಿರುವ ಈ ವಿಮಾನ
ವಿಮಾನಕ್ಕೆ ಸೆನ್ಸರ್ಗಳನ್ನು ಅಳವಡಿಸಲಾಗಿದೆ. ಈ ಮೂಲಕ ವಾತಾವರಣದಲ್ಲಿನ ನ್ಯೂಕ್ಲಿಯರ್ ಅಂಶವನ್ನು ಮೂಸುವ ಅಂದರೆ ಅದನ್ನು ಗ್ರಹಿಸುವ ಸಾಮರ್ಥ್ಯ ಇದರ ಸೆನ್ಸರ್ಗಳಿಗಿರುತ್ತೆ. ಈ ವಿಮಾನಗಳ ಮೂಲಕ ಅಮೆರಿಕ ಅಣ್ವಸ್ತ್ರಗಳನ್ನು ರಷ್ಯಾ ಏನಾದರೂ ಸಿದ್ಧಪಡಿಸಿಟ್ಟುಕೊಂಡಿದೆಯಾ, ದಾಳಿಗೆ ಸನ್ನದ್ಧ ಸ್ಥಿತಿಯಲ್ಲಿ ಅವುಗಳನ್ನು ಇಡಲಾಗಿದೆಯಾ ಅನ್ನೋ ಬಗ್ಗೆ ಜಾಸೂಸಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಅಂದರೆ ರಷ್ಯಾದ ಅಣ್ವಸ್ತ್ರ ಬೆದರಿಕೆ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದೆ ಅನ್ನೋದನ್ನ ಈ ಬೆಳವಣಿಗೆ ತೋರಿಸ್ತಾ ಇದೆ. ಹೀಗೆ ಒಂದ್ ಕಡೆ ಅಮೆರಿಕಾಗೆ ಎಚ್ಚರಿಕೆಗಳನ್ನು ಕೊಡ್ತಾ ಅವರನ್ನ ಭಯಕ್ಕೆ ತಳ್ಳುತ್ತಲೇ ರಷ್ಯಾದ ಅಧ್ಯಕ್ಷ ಪುತಿನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ರಷ್ಯಾ ಜೊತೆ ಮಾತುಕತೆ ಅನ್ನೋದು ಸುಲಭವಾಗಿ ಆಗೋದಲ್ಲ ಅನ್ನೋದು ಅರ್ಥ ಆದ ನಂತರ ಟ್ರಂಪ್ ಈ ಕೆಲಸಕ್ಕೆ ತಮ್ಮ ಅತ್ಯಾಪ್ತ ಹಾಗೂ ಮಧ್ಯಪ್ರಾಚ್ಯದ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ನೇಮಕಗೊಂಡ ಅಮೆರಿಕದ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರಿಗೆ ಪುತಿನ್ ಜೊತೆಗಿನ ಮಾತುಕತೆಗಳ ಜವಾಬ್ದಾರಿಯನ್ನು ವಹಿಸಿದ್ರು. ಈ ವಿಟ್ಕಾಫ್ ಅಮೆರಿಕದ ಅತ್ಯಂತ ಶ್ರೀಮಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪೈಕಿ ಒಬ್ರು, ರಿಪಬ್ಲಿಕನ್, ಹಾಗೆ ಟ್ರಂಪ್ಗೆ ಆತ್ಮೀಯರೂ ಹೌದು. ಜೊತೆಗೆ ಈತ ಯಹೂದಿ ಕೂಡ. ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಂಘರ್ಷದ ಸಂಧಾನ ಮತ್ತು ಮಾತುಕತೆಗಳಲ್ಲಿ ಕೂಡ ವಿಟ್ಕಾಫ್ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಪುತಿನ್ ಜೊತೆ ಕೂಡ ಅವರಿಗೆ ಉತ್ತಮ ಬಾಂಧವ್ಯಗಳಿವೆ. ಇಂಥ ವಿಟ್ಕಾಫ್ ಅವರಿಗೆ ಪುತಿನ್ ಅವರ ಮನವೊಲಿಸುವ ಜವಾಬ್ದಾರಿಯನ್ನು ಕೊಡಲಾಯಿತು. ಸತತ ಭೇಟಿ ಹಾಗೂ ಮಾತುಕತೆಗಳ ನಂತರ ಟ್ರಂಪ್ ಜೊತೆಗಿನ ಮಾತುಕತೆಗೆ ಪುತಿನ್ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಮೊನ್ನೆ ಬುಧವಾರ ಕೂಡ ವಿಟ್ಕಾಫ್ ಪುತಿನ್ ಅವರನ್ನ ಭೇಟಿ ಮಾಡಿದ್ರು. ಸುಮಾರು 3 ಗಂಟೆಗಳ ಕಾಲ ಇಬ್ಬರು ನಾಯಕರ ನಡುವೆ ಮಾತುಕತೆಗಳು ನಡೆದವು. ಇದಾದ ಮೇಲೆ ರಷ್ಯಾದ ವಿದೇಶಾಂಗ ಇಲಾಖೆಯ ಸಲಹೆಗಾರ ಯೂರಿ ಯುಶಿಕೋವ್ ಅಮೆರಿಕ ಹಾಗೂ ರಷ್ಯಾ ಅಧ್ಯಕ್ಷರ ನಡುವಿನ ಸಂಭಾವ್ಯ ಮಾತುಕತೆಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಗೆಳೆಯರೆ, ಈ ಮಾತುಕತೆಗಳು ಎಲ್ಲಿ ನಡೆಯುತ್ತವೆ ಅನ್ನೋ ಬಗ್ಗೆ ಯೂರಿ ಏನನ್ನು ಹೇಳಿಲ್ಲ. ರಷ್ಯಾ ಹಾಗೂ ಅಮೆರಿಕಾಗಳು ಆ ವಿಷಯವನ್ನು ಗೌಪ್ಯವಾಗಿಟ್ಟಿವೆ. ಬಹುಶಃ ಯುರೋಪಿನ ಯಾವುದಾದ್ರೂ ದೇಶದಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ವಾರಂಟ್ಗಳು ಅಪ್ಲೈ ಆಗದ, ಅಂದ್ರೆ ICCಗೆ ಸಹಿ ಹಾಕದ ದೇಶದಲ್ಲಿ ರಷ್ಯಾ ಹಾಗೂ ಅಮೆರಿಕ ಅಧ್ಯಕ್ಷರು ಭೇಟಿ ಮಾಡ್ತಾರೆ. ಯಾಕೆಂದ್ರೆ ಪುತಿನ್ ವಿರುದ್ಧ ICC ಅರೆಸ್ಟ್ ವಾರಂಟ್ ಅನ್ನ 2023ರಲ್ಲಿ ಹೊರಡಿಸಿದೆ. ಹೀಗಾಗಿ ICCಗೆ ಸಹಿ ಹಾಕದ ದೇಶದಲ್ಲಿ ಈ ಭೇಟಿ ನಡೀಬೇಕಾಗತ್ತೆ. ಇನ್ನು ಭೇಟಿ ಮುಂದಿನ ವಾರಾಂತ್ಯದ ಒಳಗೆ ನಡೆಯಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿರುವ ಯೂರಿ ದಿನಾಂಕ ಹಾಗೂ ಸ್ಥಳ ಎರಡೂ ಕೂಡ ಈಗಾಗಲೇ ನಿಗದಿಯಾಗಿವೆ, ಆದರೆ ಅದನ್ನು ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಭೇಟಿ ಅಮೆರಿಕ ಹಾಗೂ ರಷ್ಯಾ ಅಧ್ಯಕ್ಷರ ನಡುವೆ ಮಾತ್ರ ನಡೆಯುತ್ತೆ. ಅಲ್ಲಿ ಝೆಲೆನ್ಸ್ಕಿ ಇರೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಯುರೋಪಿಯನ್ ದೇಶಗಳ ಮುಖ್ಯಸ್ಥರು ಕೂಡ ಭಾಗವಹಿಸಲಿ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಆದರೆ ಇದು ಝೆಲೆನ್ಸ್ಕಿಯ ಬಯಕೆಯಂತೆ ನಡೆಯುವ ಭೇಟಿ ಅಲ್ಲ. ಪುತಿನ್ ಹೇಗೆ ಬಯಸ್ತಾರೋ, ಅಲ್ಲಿ ಯಾರೆಲ್ಲ ಇರಬೇಕು ಅಂತ ಹೇಳ್ತಾರೋ ಅವರು ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿಗೆ ಇಲ್ಲಿ ಯಾವ ಆಯ್ಕೆಗಳು ಇರೋದಿಲ್ಲ. ಇನ್ನು ಈ ಭೇಟಿಯ ಪರಿಣಾಮಗಳು ಏನಾಗತ್ವೆ? ಗೆಳೆಯರೆ, ಟ್ರಂಪ್ ಹಾಗೂ ಪುತಿನ್ ಭೇಟಿ ಅನ್ನೋದು ಸದುದ್ದೇಶದಿಂದ ಮತ್ತು ಸಕ್ರಮವಾಗಿ ನಡೆದದ್ದೇ ಆದರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷ ಕೊನೆಗಾಣುವ ಸಾಧ್ಯತೆ ಇರುತ್ತೆ. ಅದು ಕೂಡ ಅಮೆರಿಕಾದ ಸಲಹೆಯನ್ನ ಯುರೋಪ್ ಮತ್ತು ಯುಕ್ರೇನ್ ಒಪ್ಪಿದ್ರೆ ಮಾತ್ರ. ಇನ್ನು ಈ ಸಂಘರ್ಷ ನಿಲ್ತು ಅಥವಾ ಅಮೆರಿಕ ಹಾಗೂ ರಷ್ಯಾ ನಡುವೆ ಒಂದು ಸಂಧಾನ ಆಗಿ ಸಂಬಂಧ ಸುಧಾರಣೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ರಷ್ಯಾದ ಮೇಲೆ ಅಮೆರಿಕ ವಿಧಿಸಿರುವ ನಿರ್ಬಂಧಗಳು ಕಡಿಮೆ ಆಗ್ತಾ ಹೋಗುತ್ತವೆ. ನಿರ್ಬಂಧಗಳ ಮೂಲಕ ಏನನ್ನು ಸಾಧಿಸೋದಕ್ಕೆ, ಯಾರನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. ಸೊ ನಿರ್ಬಂಧಗಳು ತೆರವಾದರೆ ರಷ್ಯಾದ ತೈಲವನ್ನು, ಆಯುಧಗಳನ್ನು ಖರೀದಿ ಮಾಡುವ ಭಾರತದ ಮೇಲೆ ಕೂಡ ಯಾವ ನಿರ್ಬಂಧಗಳು, ಟ್ಯಾರಿಫ್ಗಳು ಅಮೆರಿಕ ಅಥವಾ ಇನ್ಯಾರದ್ದೋ ಕೆಟ್ಟ ಕಣ್ಣುಗಳು ಬೀಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಿರ್ಬಂಧ ತೆರವಾದ ನಂತರ ರಷ್ಯಾದ ತೈಲ ಭಾರತಕ್ಕೆ ಡಿಸ್ಕೌಂಟ್ ಬೆಲೆಯಲ್ಲಿ ಸಿಗದೇ ಇರಬಹುದು. ಆದರೂ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಕೊರತೆ ನೀಗೋದ್ರಿಂದ ಬೆಲೆ ಏರಿಕೆ ಆಗೋ ಸಾಧ್ಯತೆ ಏನಿರೋದಿಲ್ಲ. ಜೊತೆಗೆ ಯಥಾ ಪ್ರಕಾರ ಈ ಹಿಂದಿನಂತೆ ರಷ್ಯಾದ ಗ್ಯಾಸ್ ಯುರೋಪಿಯನ್ ಯೂನಿಯನ್ ಅನ್ನು ತಲುಪುತ್ತೆ. ಆ ಮೂಲಕ ಅಲ್ಲಿನ ಆರ್ಥಿಕತೆಗೆ ಕೂಡ ಅದು ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಜೊತೆಗೆ ಅರಬ್ ದೇಶಗಳು ಮತ್ತು ಆಫ್ರಿಕಾ ದೇಶಗಳ ಮೇಲಿನ ಯುರೋಪಿಯನ್ ದೇಶಗಳ ಡಿಪೆಂಡೆನ್ಸಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದ್ರಿಂದ ಜಾಗತಿಕವಾಗಿ ಇಂಧನ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬರುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಇಲ್ಲಿ ಅಮೆರಿಕ ರಷ್ಯಾಗಳು ಸಂಧಾನ ಮಾಡಿಕೊಳ್ಳೋದು ಭಾರತದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು. ಆದರೆ ಚೀನಾದ ವಿಷಯದಲ್ಲಿ ಹಾಗಾಗೋದಿಲ್ಲ. ಚೈನಾಗೆ ರಷ್ಯಾದ ಮೇಲಿನ ನಿರ್ಬಂಧಗಳು ಹಾಗೇ ಇದ್ರೆ, ರಷ್ಯಾ ಮತ್ತು ಅಮೆರಿಕಾಗಳು ಕಿತ್ತಾಡ್ತಾನೇ ಇದ್ರೆ ಮಾತ್ರ ಲಾಭ ಆಗುತ್ತೆ. ರಷ್ಯಾ ಅಮೆರಿಕಾದ ನಿರ್ಬಂಧಗಳಿಂದ ಹೊರಬಂದ್ರೆ ಅವರ ಇತ್ತೀಚಿನ ಚೈನಾದ ಡಿಪೆಂಡೆನ್ಸಿ ಕೂಡ ಹೊರಟು ಹೋಗುತ್ತೆ. ಚೈನಾ ಮೇಲೆ ರಷ್ಯಾಗೆ ವಿಶೇಷವಾದ ಪ್ರೀತಿ ಅಂತೇನಿಲ್ಲ, ಅದು ಅವರಿಗೆ ಸದ್ಯಕ್ಕೆ ಅನಿವಾರ್ಯ ಆಯ್ಕೆ. ಸೊ ನಿರ್ಬಂಧಗಳೇ ರಷ್ಯಾದ ಮೇಲೆ ಇಲ್ಲ ಅಂದ ಮೇಲೆ ಜಗತ್ತಿನ ಜೊತೆ ರಷ್ಯಾ ಯಥಾಪ್ರಕಾರ ವ್ಯಾಪಾರವನ್ನು ಶುರು ಮಾಡುತ್ತೆ. ಹೀಗಾದಾಗ ಚೈನಾದ ಮುಲಾಜಿನಿಂದ ರಷ್ಯಾ ಹೊರಬರೋದಕ್ಕೆ ಕೂಡ ಸಾಧ್ಯ
ಆಗುತ್ತೆ, ಅದೂ ಭಾರತಕ್ಕೆ ಲಾಭನೇ. ಇನ್ನು ಅಮೆರಿಕ ಹಾಗೂ ರಷ್ಯಾದ ಸಂಬಂಧಗಳು ಸುಧಾರಿಸ್ಕೊಂಡು ಬಿಟ್ಟು ಅಂತ ಇಟ್ಕೊಳ್ಳಿ, ಆಗ ಅಮೆರಿಕಾದ ಕಣ್ಣು ನೇರವಾಗಿ ಚೈನಾದ ಮೇಲೆ ಬೀಳುತ್ತೆ. ರಷ್ಯಾ ಅಮೆರಿಕ ಕಿತ್ತಾಡ್ಕೋತಾ ಇರಲಿ, ಆ ಗ್ಯಾಪಲ್ಲಿ ನಾನು ದುಂಡಗಾಗ್ಬಿಡ್ತೀನಿ ಅನ್ನೋ ಚೈನಾದ ಬುದ್ಧಿವಂತಿಕೆಗೆ ಅಲ್ಲಿ ಬ್ರೇಕ್ ಬೀಳುತ್ತೆ. ಸೊ ಇದೂ ಕೂಡ ಭಾರತದ ದೃಷ್ಟಿಯಿಂದ ಒಳ್ಳೆಯದೇ. ಆದರೆ ಒಬ್ಬ ಬುದ್ಧಿವಂತ ಇನ್ನೊಬ್ಬ ಅತಿ ಬುದ್ಧಿವಂತ ಮೀಟ್ ಮಾಡಿ ಯಾವ ರಿಸಲ್ಟ್ ಅನ್ನು ಕೊಡ್ತಾರೆ ಅನ್ನೋದು ಮಾತ್ರ ಕುತೂಹಲಕಾರಿ ಪ್ರಶ್ನೆ. ಇದು ಗೆಳೆಯರೆ ಟ್ರಂಪ್ ಹಾಗೂ ಪುತಿನ್ ನಡುವೆ ನಡೆಯಲಿರುವ ಭೇಟಿ, ಮಾತುಕತೆ ಹಾಗೂ ಅದರ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.